ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಎಲ್ಲ ಧರ್ಮಾಭಿಮಾನಿಗಳಿಗೆ ನಮಸ್ಕಾರ. ಈ ಒಂದು ಸಂಚಿಕೆಯಲ್ಲಿ ನಾನು ಜಗದ್ಗುರು ಆದಿಶಂಕರರ ಬಗ್ಗೆ, ಅವರ ತತ್ವವಾದಂತಹ ಅದ್ವೈತದ ಬಗ್ಗೆ ನಾಲ್ಕಾರು ಮಾತುಗಳನ್ನು ಆಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಇಲ್ಲಿಯವರೆಗೆ ಹಬ್ಬಗಳು, ಅದೇ ರೀತಿಯಾಗಿ ದೇವಸ್ಥಾನ ಇರ್ಬೋದು ಅಥವಾ ಇನ್ನಿತರ ವ್ರತಗಳ ಬಗ್ಗೆ ಎಲ್ಲವನ್ನು ಕೂಡ ನನಗೆ ಗೊತ್ತಿದ್ದಂತಹ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಇಷ್ಟೆಲ್ಲ ಮಾತಾಡಿ ನಮ್ಮ ಗುರು ಪರಂಪರೆಯಲ್ಲಿ ಗುರುಗಳಿಗೂ ಗುರುಗಳಾಗಿರುವಂಥವರು ಜಗದ್ಗುರುಗಳಾದಂತಹ ಆದಿಶಂಕರರು. ಇದು ನಿಸ್ಸಂಶಯವಾದಂತಹ ವಿಚಾರ. ಆದ್ದರಿಂದ ಅವರ ಬಗ್ಗೆ ನಾಲ್ಕಾರು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಮನಸ್ಸು ಪ್ರೇರೇಪಿಸ್ತಾ ಇದ್ದೆ. ಅದಕ್ಕೊಂದು ಸಣ್ಣ ಪ್ರಯತ್ನ. ವೈಶಾಖ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಆದಿಶಂಕರರು ಕೇರಳದ ಕಾಲಡಿ ಕ್ಷೇತ್ರದಲ್ಲಿ ಶಿವಗುರು ಆರ್ಯಾಂಬಾ ದಂಪತಿಗಳಿಗೆ ಶಿವನ ಅನುಗ್ರಹದಿಂದ ಜನಿಸಿದರು ಎಂಬುದಾಗಿ ನಮಗೆ ಇತಿಹಾಸ ಹೇಳ್ತಾ ಇದೆ. ಶಂಭೋ ಮೂರ್ತಿಶ್ಚರತಿ ಭುವನೆ ಶಂಕರಾಚಾರ್ಯ ರೂಪ. ಯಾರು ಆದಿಶಂಕರಾಚಾರ್ಯರು ಅಂತ ಕೇಳಿದರೆ ಸಾಕ್ಷಾತ್ ಪರಮೇಶ್ವರನೇ ಶಂಕರರ ರೂಪದಲ್ಲಿ ಧರೆಗಿಳಿದು ಬಂದ ಎಂಬುವಂಥದ್ದು ಅಭಿಪ್ರಾಯ. ಸತ್ಯವಾದಂತಹ ಮಾತು ಕೂಡ ಹೌದು. ಯಾತಕ್ಕೋಸ್ಕರವಾಗಿ ಬಂದ ಅಂತ ಕೇಳಿದರೆ ಧರ್ಮದ ಉದ್ಧಾರಕ್ಕೋಸ್ಕರವಾಗಿ, ಅಧರ್ಮದ ನಾಶಕ್ಕೋಸ್ಕರವಾಗಿ. ಶಂಕರರ ಅವತಾರ ಆದಂತಹ ಸಂದರ್ಭದಲ್ಲಿ ಇಡೀ ಭಾರತದಾದ್ಯಂತ ಬೌದ್ಧ ಧರ್ಮ ಅತೀವ ಪ್ರಚಾರದಲ್ಲಿತ್ತು. ಎಲ್ಲರೂ ಕೂಡ ಸನಾತನ ವೈದಿಕ ಧರ್ಮದ ಖಂಡನೆಯನ್ನು ಮಾಡ್ತಾ ಇದ್ದರು. ವೇದ ಮಂತ್ರಗಳಿಗೆ ಬೇರೆ ರೀತಿಯಾದಂತಹ ಅರ್ಥಗಳನ್ನು ಹೇಳಿ ಬೇರೆ ಬೇರೆ ರೀತಿಯ ಆಚರಣೆಗಳನ್ನೆಲ್ಲ ಮಾಡ್ತಾ ಇದ್ದರು. ಇಂತಹ ಸಂದರ್ಭದಲ್ಲಿ ಆಚಾರ್ಯ ಶಂಕರರು ಅವತಾರವನ್ನು ಮಾಡಿ ಬೌದ್ಧ ಧರ್ಮವನ್ನು ಖಂಡಿಸಿ ಸನಾತನ ವೈದಿಕ ಧರ್ಮವನ್ನು ಎತ್ತಿ ಹಿಡಿದಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಕ್ಷಣ ಕ್ಷಣಕ್ಕೂ ನೆನಪು ಮಾಡಿಕೊಳ್ಳಬೇಕು, ಅವರ ಅವತಾರ ಆಗದಿದ್ದರೆ ನಾವು ಯಾರೂ ಕೂಡ ಇವತ್ತು ಸನಾತನ ವೈದಿಕ ಧರ್ಮೀಯರಾಗಿ ಇರಲಿಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ. ಅದಕ್ಕೋಸ್ಕರವಾಗಿ ಅವರನ್ನು ನಾವು ಜಗದ್ಗುರುಗಳು ಅಂತ ಕರಿತೇವೆ. ಆದಿಶಂಕರರನ್ನು 32 ವರ್ಷದಲ್ಲಿ ಅವರು ಮಾಡಿದಂತಹ ಸಾಧನೆ ಒಬ್ಬ ಮನುಷ್ಯನಿಂದ ಸಾಧ್ಯವ? ಅಷ್ಟವರ್ಷೇ ಚತುರ್ವೇದಿ, 8 ವರ್ಷದಲ್ಲಿ 4 ವೇದಗಳನ್ನು ಅಭ್ಯಾಸ ಮಾಡಿದರು. ದ್ವಾದಶೇ ಸರ್ವಶಾಸ್ತ್ರವಿತು, 12 ವರ್ಷದಲ್ಲಿ ಆಗುವಾಗ ಎಲ್ಲ ಶಾಸ್ತ್ರಗಳನ್ನು ತಿಳಿದುಕೊಂಡರು. ಷೋಡಶೇ ಕೃತವಾನ್ ಭಾಷ್ಯಂ, 16 ವರ್ಷದಲ್ಲಿ ಪ್ರಸ್ಥಾನತ್ರಯಕ್ಕೆ ಭಾಷ್ಯವನ್ನು ಬರೆದರು. ಅದೇ ದ್ವಾತ್ರಿಂಶಿ ಮುನಿರಭ್ಯಗಾತ್, 32 ವರ್ಷದಲ್ಲಿ ತಮ್ಮ ಅವತಾರವನ್ನು ಸಮಾಪ್ತಿ ಮಾಡಿದರು ಎಂಬುದಾಗಿ ಅವರ ಜೀವನ ಚರಿತ್ರೆ ನಮಗೆ ಹೇಳ್ತಾ ಇದೆ. ಏನೆಲ್ಲ ಮಾಡಿದರು ಅವರು ಕೆಲಸಗಳನ್ನು ಅಂತ ನಮಗೆ ಈಗಲೂ ಕೂಡ ಅದು ಅನುಭವಕ್ಕೆ ಬರ್ತಾ ಇದೆ. ಪ್ರತ್ಯಕ್ಷ ಪ್ರಮಾಣ. ನಮ್ಮ ದಕ್ಷಿಣ ಭಾರತದಲ್ಲಂತೂ ಅವರ ವೈಶಿಷ್ಟ್ಯತೆಯನ್ನು ನಾವು ತಿಳಿದುಕೊಂಡೇ ಇದ್ದೇವೆ. ಅವರು ಸ್ಥಾಪಿಸಿದಂತಹ 4 ಆಮ್ನಾಯ ಪೀಠಗಳು, ಅದೇ ರೀತಿಯಾಗಿ ಅದಕ್ಕೆ ಹೊಂದಿಕೊಂಡು ಅದೆಷ್ಟೋ ಆ ಆಮ್ನಾಯ ಪೀಠಗಳಿಗೆ ವಿಧೇಯರಾಗಿರತಕ್ಕಂತಹ ಮಠಗಳು, ಇದೆಲ್ಲವೂ ಕೂಡ ಇವತ್ತು ತಮ್ಮ ತಮ್ಮ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೆ. ದಕ್ಷಿಣ ಭಾರತದಲ್ಲಿ ನಾನು ಹೇಳಿದಾಗ ನಮಗೆ ಗೊತ್ತೇ ಇದೆ, ಕಾಲಟಿಯಲ್ಲಿ ಹುಟ್ಟಿದ್ದು ಕೇರಳ ಕ್ಷೇತ್ರ, ನಮಗೆ ಪಕ್ಕದಲ್ಲೇ ಶೃಂಗೇರಿ ಕ್ಷೇತ್ರ ಇದೆ, ಆಮ್ನಾಯ ಪೀಠದಲ್ಲಿ ಒಂದು ಅದು. ಅದೇ ರೀತಿಯಾಗಿ ಉತ್ತರದಲ್ಲಿ ಹೋದರೂ ಕೂಡ ಬದರಿ ಇತ್ಯಾದಿ ಆಮ್ನಾಯ ಪೀಠಗಳನ್ನು ಸ್ಥಾಪಿಸಿ ಅವರು ವೇದಗಳನ್ನು ರಕ್ಷಣೆ ಮಾಡುವಂತಹ ಮಹತ್ತರವಾದಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಗುರುಗಳಿಗೂ ಗುರುಗಳು, ಅವರು ಜಗದ್ಗುರುಗಳು ಅಂತ ಆದಿಶಂಕರರು. ಯಾಕೆ ಅಂತ ಕೇಳಬಹುದು. ಭಾರತ ಮಾತೆಯನ್ನು ನಾವೆಲ್ಲರೂ ಕೂಡ ನಮ್ಮ ತಾಯಿ ಅಂತ ಗೌರವಿಸ್ತೇವೆ. ತಾಯಿ ಅಂತ ಒಪ್ಪದಿದ್ದವರಿಗೂ ಕೂಡ ಭಾರತ ಮಾತೆ ತಾಯಿಯೇ. ಹಾಗೆ ಜಗದ್ಗುರುಗಳು ಅಂತ ಶಂಕರರನ್ನು ಒಪ್ಪದಿದ್ದವರು ಕೂಡ ಅವರಿಗೆ ಅವರು ಜಗದ್ಗುರುಗಳೇ ಆಗಿದ್ದಾರೆ. ಇದು ನಿಸ್ಸಂಶಯವಾದಂತಹ ವಿಚಾರ. ಯಾರೂ ಕೂಡ ಇದನ್ನು ಒಪ್ಪುವ ಅಗತ್ಯ ಇಲ್ಲ. ಹಾಗೆ ತಮ್ಮ ಪ್ರತಿಷ್ಠೆಯನ್ನು ಸ್ಥಾಪಿಸಿದವರು ಆದಿಶಂಕರಾಚಾರ್ಯರು. ಅವರ ಪ್ರಭಾವ ಎಷ್ಟು ಅಂತ ನಾವು ಈಗಲೂ ಕೂಡ ನೋಡಬಹುದು. ಉತ್ತರದ ಕಾಶಿ ಕ್ಷೇತ್ರಕ್ಕೆ ಹೋದರೆ, ವಾರಣಾಸಿಗೆ ಹೋದರೆ ವಿಶ್ವನಾಥನ ದರ್ಶನ ಮಾಡುವಾಗ
ಮೊದಲಿಗೆ ನಾವು ಶಂಕರಾಚಾರ್ಯರನ್ನು ನೋಡಿಯೇ ಒಳಗೆ ಹೋಗಬೇಕು. ಶಂಕರಾಚಾರ್ಯ ಚೌಕ್ ಅಂತ ಅಲ್ಲಿದೆ. ಕೇದಾರಕ್ಕೆ ಹೋಗುವ. ಕೇದಾರದಲ್ಲಿಯೂ ಕೂಡ ಅವರು ಅವತಾರವನ್ನು ಮುಗಿಸಿದಂತಹ ಒಂದು ಜಾಗೆ, ಪವಿತ್ರವಾದಂತಹ ಕ್ಷೇತ್ರ. ಅಲ್ಲಿಯೂ ಕೂಡ ಕೇದಾರೇಶ್ವರನ ಹಿಂಭಾಗದಲ್ಲಿ ಬೃಹತ್ತಾದಂತಹ ಶಂಕರಾಚಾರ್ಯರ ಶಿಲಾಮೂರ್ತಿಯನ್ನು ಸ್ಥಾಪಿಸಿದ್ದಾರೆ. ಕೃಷ್ಣನ ಕ್ಷೇತ್ರವಾದಂತಹ ಮಥುರಕ್ಕೆ ಹೋಗುವ. ಮಥುರದಲ್ಲಿಯೂ ಕೂಡ ಕೃಷ್ಣನ ಎರಡು ಭಾಗಗಳಲ್ಲಿ ಒಂದು ಕಡೆ ವೇದವ್ಯಾಸರಿದ್ದಾರೆ, ಇನ್ನೊಂದು ಕಡೆ ಆದಿಶಂಕರಾಚಾರ್ಯರಿದ್ದಾರೆ. ಬದರಿ ಕ್ಷೇತ್ರಕ್ಕೆ ಹೋಗುವ. ಬದರಿ ನಾರಾಯಣನ ದರ್ಶನ ಮಾಡಲಿಕ್ಕೆ ನಾವು ಹೋಗ್ತೇವೆ. ಅಲ್ಲಿ ಹುದುಗಿ ಹೋದಂತಹ ಬದರಿ ನಾರಾಯಣನ ಪ್ರತಿಮೆಯನ್ನು ಪುನಃ ಇವತ್ತು ನಾವು ಏನು ನೋಡ್ತಾ ಇದ್ದೇವೆ ಅಲ್ಲಿ ಸ್ಥಾಪಿಸಿದ್ದು ಯಾರು ಅಂತ ಕೇಳಿದರೆ ಜಗದ್ಗುರು ಆದಿಶಂಕರರು. ಬದರಿ ನಾರಾಯಣನ ದರ್ಶನವನ್ನು ಮಾಡಿ ಹೊರಗೆ ಬರುವಾಗ ಅಲ್ಲಿಯೂ ಕೂಡ ನಾವು ಶಂಕರಾಚಾರ್ಯರನ್ನು ಇಂದಿಗೂ ಕೂಡ ಕಾಣ್ತಾ ಇದ್ದೇವೆ. ಇನ್ನು ಈ ಕೇದಾರಕ್ಕೆ ಸಂಬಂಧಪಟ್ಟಂತಹ ಪಂಚಕೇದಾರ ಅಂತ ಕ್ಷೇತ್ರಗಳಿದೆ. ಅಲ್ಲಿಗೆ ಸಾಮಾನ್ಯ ಯಾರೂ ಕೂಡ ಹೋಗುವುದಿಲ್ಲ, ಬಹಳ ಕ್ಲಿಷ್ಟ ಅಲ್ಲಿ ಹೋಗಲಿಕ್ಕೆ. ನಾನು ಹೋಗಿದ್ದೇನೆ, ಆದ್ದರಿಂದ ಅನುಭವವನ್ನು ಹೇಳ್ತಾ ಇದ್ದೇನೆ. ತುಂಗಾನಾಥ, ರುದ್ರನಾಥ, ಅದೇ ರೀತಿಯಾಗಿ ಕಲ್ಪೇಶ್ವರ, ಮತ್ತು ಇನ್ನೊಂದು ಕ್ಷೇತ್ರ ಇದೆ. ಈ 4 ಕ್ಷೇತ್ರಗಳಲ್ಲಿಯೂ ಕೂಡ ನಾನು ಹೋದಾಗ ಅಲ್ಲಿಗೆ ಸಾಮಾನ್ಯ ನಡೆದುಕೊಂಡೇ ಹೋಗಬೇಕು. ಬೃಹತ್ತಾದಂತಹ ಕಾಡು. ಹೋಗುವಾಗ ಯಾರೂ ಜನಗಳ ಸಂಪರ್ಕವೇ ಇಲ್ಲ, ಬಹಳ ಭಯದ ವಾತಾವರಣ. ಆದರೂ ಆ ಕ್ಷೇತ್ರಕ್ಕೆ ಹೋದ ಮೇಲೆ ಅಲ್ಲಿಯ ವಾತಾವರಣವನ್ನು ಅಲ್ಲಿಯ ದೇವರನ್ನು ನೋಡಿ ನಮಗೆ ಸಂತೋಷ ಆಗ್ತದೆ. ನಾವು ಅಲ್ಲಿಗೆ ಹೋದಾಗ ಏನಾಯಿತು ಅಂತ ಕೇಳಿದರೆ, ಅಲ್ಲಿಯ ದೇವರ ದರ್ಶನವನ್ನು ಮಾಡಿದಾಗ ಹಿಂದೆ ಒಂದು ಶಿಲಾಮೂರ್ತಿ ನಮಗೆ ಕಂಡಿತು. ಅಲ್ಲಿ ಅರ್ಚಕರ ಹತ್ರ ಕೇಳಿದ್ವಿ, ಇದು ಏನು ದೇವರ ಹಿಂದೆ ಒಂದು ಶಿಲಾಮೂರ್ತಿ ಕಾಣ್ತಾ ಇದೆಯಲ್ಲ ಅಂತ. ಸ್ಪಷ್ಟವಾಗಿ ಗೋಚರ ಆಗ್ತಿರಲಿಲ್ಲ. ಆಗ ಅವರು ಹೇಳಿದರು, ಈ ಕ್ಷೇತ್ರ ನಾಶವಾದಾಗ ಜಗದ್ಗುರು ಆದಿಶಂಕರಾಚಾರ್ಯರು ಇಲ್ಲಿಗೆ ಬಂದು ಇದನ್ನು ಪುನರುದ್ಧಾರ ಮಾಡಿದ್ದಾರೆ. ಅದಕ್ಕೆ ಇಲ್ಲಿಯ ದೇವರ ಹಿಂದೆ ಅವರ ಒಂದು ಶಿಲಾಮೂರ್ತಿಯನ್ನು ನಾವು ಸ್ಥಾಪನೆ ಮಾಡಿದ್ದೇವೆ ಅಂತ ಅಲ್ಲಿಯ ಅರ್ಚಕರು ಹೇಳಿದರು. ನೋಡಿ, ಈಗಲೂ ಕೂಡ ಹೋಗಲಿಕ್ಕೆ ಕಷ್ಟವಾದಂತಹ ಕ್ಷೇತ್ರದಲ್ಲಿ ಆಗಿನ ಯಾವುದೋ ಸಾವಿರ ವರ್ಷದ ಹಿಂದೆ ತಾವು ಹೋಗಿ ಆ ಕ್ಷೇತ್ರವನ್ನು ಉದ್ಧಾರ ಮಾಡಿದ್ದಾರೆ ಅಂತಾದರೆ, ನಾವು ಜಗದ್ಗುರುಗಳು ಅಂತ ಇವರನ್ನು ಒಪ್ಪದಿದ್ದರೆ ನಾವು ಮಹಾಪಾಪಿಗಳಾಗ್ತೇವೆ ಅಂತ ಹೇಳುವಂಥದ್ದು ನಿಸ್ಸಂಶಯವಾದಂತಹ ವಿಚಾರ. ಈಗ ನಾವೆಲ್ಲರೂ ಕೂಡ ಒಬ್ಬೊಬ್ಬರು ಗುರುಗಳನ್ನು ನಾವು ನಮ್ಮ ಜೀವನದಲ್ಲಿ ಅನುಸರಿಸಿಕೊಂಡು ಬಂದಿದ್ದೇವೆ. ಆದರೆ ಆ ಎಲ್ಲ ಗುರುಗಳು ಕೂಡ ಶಂಕರರ ತತ್ವವನ್ನು ಒಂದಲ್ಲ ಒಂದು ರೀತಿಯಲ್ಲಿ ಪಾಲಿಸಿಕೊಂಡೇ ಬಂದಿದ್ದಾರೆ. ಆದ್ದರಿಂದ ಆ ಗುರುಗಳಾದಂತಹ ಆದಿಶಂಕರಾಚಾರ್ಯರನ್ನು ನಾವು ಪ್ರತಿ ದಿವಸವೂ ಕೂಡ ನೆನೆಸುವಂಥದ್ದು, ಅವರಿಗೆ ನಮಸ್ಕರಿಸುವಂಥದ್ದು ಆದ್ಯ ಕರ್ತವ್ಯವೇ ಆಗಿದೆ. ಇಲ್ಲದಿದ್ದರೆ ನಾನು ಒಂದೇ ಹೇಳುವಂತಹ ಮಾತು ಪುನಃ ನಾವು ಯಾರೂ ಕೂಡ ಸನಾತನ ಧರ್ಮೀಯರಾಗಿ ಇರಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ನಮ್ಮ ಧರ್ಮಕ್ಕೆ ಪ್ರಮಾಣವಾದಂತಹ ವೇದ ಶಾಸ್ತ್ರ ಪುರಾಣಗಳು ಯಾವುದೂ ಕೂಡ ಇಷ್ಟು ವಿಜೃಂಭಿಸಲಿಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ. ಅಷ್ಟು ಅವರು ಕಷ್ಟವನ್ನು ಅನುಭವಿಸಿ ಧರ್ಮವನ್ನು ಪುನರುದ್ಧಾರ ಮಾಡಿದ್ದಾರೆ. ಏನು ಲೋಕಕ್ಕೆ ಕೊಟ್ಟರು ಅಂತ ಕೇಳಿದರೆ, ಎಲ್ಲರಿಗೂ ಕೂಡ ಸಾಮಾನ್ಯನಿಗೂ ಕೂಡ ಭಗವದ್ ಅನುಗ್ರಹ ಪ್ರಾಪ್ತಿಯಾಗಬೇಕು ಅಂತ ಅವರು ಅದೆಷ್ಟೋ ಸ್ತೋತ್ರ ರಾಶಿಗಳನ್ನು ನಮಗೆ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಎಲ್ಲ ರೀತಿಯ ಜನರನ್ನು ಮನಸ್ಸಲ್ಲಿಟ್ಟುಕೊಂಡು, ಮತ್ತು ಯಾವುದೇ ದೇವರಲ್ಲಿ ಭೇದವನ್ನು ಮಾಡಲಿಲ್ಲ. ಶಿವ ಮೇಲೆ ವಿಷ್ಣು ಕೆಳಗೆ, ದೇವಿ ಮೇಲೆ ಸೂರ್ಯ ಕೆಳಗೆ, ಎಲ್ಲ ದೇವರನ್ನು ಸಮಾನ ತತ್ವದಲ್ಲಿ ಕಂಡಂತಹ ಏಕೈಕ ಆಚಾರ್ಯರು ಅದು ಆದಿಶಂಕರಾಚಾರ್ಯರು. ಎಷ್ಟು ಸ್ತೋತ್ರಗಳನ್ನು ರಚಿಸಿದ್ದಾರೆ. ಇವತ್ತು ಹೇಳ್ತೇವೆ ನಾವು, ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ಅಂತ ಲಿಂಗಾಷ್ಟಕ ಹೇಳ್ತೇವೆ. ಯಾರು ಇದನ್ನು ರಚನೆ ಮಾಡಿದ್ದು? ಶಂಕರರು. ಅಚ್ಯುತಾಷ್ಟಕ ಹೇಳ್ತೇವೆ, ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ. ಯಾರು ನಮಗೆ ಕೊಟ್ಟದ್ದು? ಶಂಕರರು. ನಮಃ ಶಿವಾಭ್ಯಾಂ ನವಯೌವನಾಭ್ಯಾಂ ಇತ್ಯಾದಿ ಶ್ಲೋಕಗಳು. ಅದೇ ರೀತಿಯಾಗಿ ನಾಗೇಂದ್ರ ಹಾರಾಯ ತ್ರಿಲೋಚನಾಯ. ಅದಲ್ಲದೆ ಬಹಳ ಪ್ರಸಿದ್ಧವಾದಂತಹ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ರಕ್ಷತೆ ಡುಕ್ರಂಕರಣೆ ಎಂಬುದಾಗಿ ನಾಮಸ್ಮರಣೆಯನ್ನು ಮಾಡು ಅಂತ ಹೇಳತಕ್ಕಂತಹ ಭಜಗೋವಿಂದಂ ಸ್ತೋತ್ರವನ್ನು ಕೊಟ್ಟವರು. ಅದೇ ರೀತಿಯಾಗಿ
ಎಲ್ಲ ಸ್ತೋತ್ರಗಳಿಗೂ ಕೂಡ ಮೂರ್ಧನ್ಯ ಸ್ಥಾನದಲ್ಲಿರತಕ್ಕಂತಹ ಸೌಂದರ್ಯ ಲಹರಿ ಶಿವಾನಂದ ಲಹರಿಯನ್ನು ನಮಗೆ ಅನುಗ್ರಹ ಮಾಡಿದವರು ಯಾರು ಅಂತ ಕೇಳಿದರೆ ಪ್ರಾತಸ್ಮರಣೀಯರಾದಂತಹ ಜಗದ್ಗುರು ಶಂಕರಾಚಾರ್ಯರು. ಎಲ್ಲ ರೀತಿಯ ಮನುಷ್ಯರಿಗೂ ಕೂಡ ನೋಡಿ, ಅಚ್ಯುತಂ ಕೇಶವಂ ರಾಮನಾರಾಯಣಂ ಅಥವಾ ನಾಗೇಂದ್ರ ಹಾರಾಯ ತ್ರಿಲೋಚನಾಯ, ಇದು ಯಾರಿಗಾದರೂ ಹೇಳಲಿಕ್ಕೆ ಕಷ್ಟ ಉಂಟಾ? ಎಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ಈ ಸ್ತೋತ್ರಗಳನ್ನು ಹೇಳಬಹುದು. ಇಷ್ಟು ವ್ಯವಸ್ಥೆಯನ್ನು ಅವರು ನಮಗೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅತ್ಯುನ್ನತವಾದಂತಹ ಬುದ್ಧಿಮಟ್ಟದ ಜನರಿಗೆ ಭಾಷ್ಯಗಳನ್ನು ರಚನೆ ಮಾಡಿದ್ದಾರೆ. ಪ್ರಸ್ಥಾನತ್ರಯ ಅಂತ ಹೇಳ್ತೇವೆ. ಪ್ರಸ್ಥಾನ ಅಂತ ಹೇಳಿದರೆ ಏನು? ಅದು ಮೋಕ್ಷಕ್ಕೆ ಬೇಕಾದಂತಹ ದಾರಿ ಅಂತ ಅರ್ಥ. ಬ್ರಹ್ಮಸೂತ್ರಗಳು, ಉಪನಿಷತ್ತುಗಳು ಮತ್ತು ಭಗವದ್ಗೀತೆ, ಇದನ್ನು ಪ್ರಸ್ಥಾನತ್ರಯ ಅಂತ ಹೇಳ್ತಾರೆ. ಇದು ಬಹಳ ಕ್ಲಿಷ್ಟವಾದದ್ದು. ಇದನ್ನು ಸುಲಭವಾಗಿ ಅರ್ಥ ಆಗುವ ಹಾಗೆ ಭಾಷ್ಯವನ್ನು ರಚಿಸಿ ನಮಗೆ ಅನುಗ್ರಹವನ್ನು ಮಾಡಿದವರು ಆದಿಶಂಕರಾಚಾರ್ಯರು. ಅದನ್ನೆಲ್ಲ ನಾವು ಅಭ್ಯಾಸ ಮಾಡಬೇಕು ಅಂತಾದರೆ ನಾವು ಸ್ವಲ್ಪ ಉನ್ನತವಾದಂತಹ ಬುದ್ಧಿಮಟ್ಟ ಉಳ್ಳವರಾಗಬೇಕಾಗ್ತದೆ. ಸಂಸ್ಕೃತದ ಜ್ಞಾನ ಚೆನ್ನಾಗಿ ಇರಬೇಕಾಗ್ತದೆ. ಇದನ್ನೆಲ್ಲ ನಮಗೆ ಆಚಾರ್ಯರು ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಅವರನ್ನು ನೆನೆಯಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಅದೇ ರೀತಿಯಾಗಿ ನಾನು ಆಗ ಹೇಳಿದ ಹಾಗೆ ಎಲ್ಲ ದೇವರನ್ನು ಏಕತ್ವದಲ್ಲಿ ತಂದವರು. ಷಣ್ಮತ ಸ್ಥಾಪನಾಚಾರ್ಯ ಅಂತ ನಾವು ಹೇಳ್ತೇವೆ. 6 ಮತಗಳನ್ನು ಸ್ಥಾಪನೆ ಮಾಡಿದವರು. ಪಂಚಾಯತನ ದೇವಾ ಪೂಜಾ ಪದ್ಧತಿ ಅಂತ 5 ದೇವತೆಗಳ ವಿಶೇಷವಾದಂತಹ ಆರಾಧನೆಯ ಒಂದು ವ್ಯವಸ್ಥೆ, ತಾರತಮ್ಯ ಇಲ್ಲದೆ ಇದನ್ನೂ ಕೂಡ ಅನುಗ್ರಹ ಮಾಡಿದವರು ಆದಿಶಂಕರರು. ಇವತ್ತು ಒಂದಷ್ಟು ಜನ ಏನೇನೆಲ್ಲ ಮಾತಾಡ್ತಾರೆ ತಮ್ಮ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳಿಕ್ಕೆ. ನಾವು ಯಾವಾಗಲೂ ವ್ಯಕ್ತಿಯನ್ನು ಪ್ರಶ್ನೆ ಮಾಡಬೇಕು ಹೇಗೆ ಅಂತ ಕೇಳಿದರೆ ತಾತ್ವಿಕವಾಗಿ, ತತ್ವದ ಬಗ್ಗೆ ನಾವು ವಾದ ವಿವಾದಗಳನ್ನು ಮಾಡುವ, ಅವರ ಹುಟ್ಟಿನ ಬಗ್ಗೆ, ಅವರ ವೈಯಕ್ತಿಕ ಚಾರಿತ್ರ್ಯದ ಬಗ್ಗೆ ಮಾತಾಡುವಂಥದ್ದು ಅತೀ ಕೀಳು ಮಟ್ಟದ ಜನರ ಒಂದು ಅವರ ಒಂದು ವ್ಯವಸ್ಥೆ ಅದು. ಅವರು ಅವರಿಗೆ ಯಾವುದರಲ್ಲಿಯೂ ಕೂಡ ತಮ್ಮತನವನ್ನು ಪ್ರದರ್ಶನ ಮಾಡಲಿಕ್ಕೆ ಆಗದಿದ್ದರೆ ಕೊನೆಗೆ ಅವರ ಚಾರಿತ್ರ್ಯದ ವಧೆಯನ್ನು ಮಾಡುವಂಥದ್ದು. ಹೀಗೆಲ್ಲ ಆದಿಶಂಕರಾಚಾರ್ಯರ ಬಗ್ಗೆ ಇವತ್ತು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಗಮನ ಕೊಡುವ ಅಗತ್ಯವೇ ಇಲ್ಲ. ಯಾಕೆಂತ ಕೇಳಿದರೆ ಅವರ ಜಗದ್ಗುರುತ್ವ ಏನು ಅಂತ ಹೇಳುವಂಥದ್ದನ್ನು ನಾನು ಬಗೆಬಗೆಯಾಗಿ ಈಗ ಪ್ರತಿಪಾದನೆ ಮಾಡ್ತಾ ಇದ್ದೇನೆ, ನನ್ನ ಬುದ್ಧಿಮಟ್ಟಕ್ಕೆ ತಕ್ಕ ಹಾಗೆ. ಆದ್ದರಿಂದ ಇದನ್ನೆಲ್ಲ ನಮಗೆ ಕೊಟ್ಟು ಮುಖ್ಯವಾಗಿ ಅವರ ಫಿಲಾಸಫಿ, ಅವರ ತತ್ವಶಾಸ್ತ್ರವನ್ನು ನಾವು ಅದ್ವೈತ ಅಂತ ಕರೆದಿದ್ದೇವೆ. ಈ ಅದ್ವೈತ ಅಂತ ಹೇಳಿದರೆ ಏನು? ಇದು ನಮ್ಮಲ್ಲಿರುವಂತಹ ಪ್ರಶ್ನೆ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅಂತ ಹೇಳತಕ್ಕಂತಹ ಬೇರೆ ಬೇರೆ ವಿಭಾಗಗಳು ನಮ್ಮಲ್ಲಿದೆ. ಅದರಲ್ಲಿ ಅದ್ವೈತದ ಪ್ರತಿಪಾದಕರು ಯಾರು ಅಂತ ಕೇಳಿದರೆ ಜಗದ್ಗುರು ಆದಿಶಂಕರರು. ಈಗ ತತ್ವಶಾಸ್ತ್ರ ಅಂತ ಹೇಳ್ತೇವೆ ನಮ್ಮಲ್ಲಿ, ಅಥವಾ ಮೂಲ ತತ್ವ, ಹೀಗೆಲ್ಲ ನಾವು ತತ್ವ ಅಂತ ಹೇಳತಕ್ಕಂತಹ ಒಂದು ಶಬ್ದವನ್ನು ನಾವು ಉಪಯೋಗಿಸ್ತೇವೆ. ಏನು ತತ್ವ ಅಂತ ಹೇಳಿದರೆ ಒಂದು ವಸ್ತುವಿನ ಮೂಲ ಸ್ವರೂಪವನ್ನು ನಾವು ತತ್ವ ಅಂತ ಕರಿತೇವೆ. ಈಗ ಸಾಮಾನ್ಯ ನಾವು ದೈನಂದಿನ ಬಳಕೆಯಲ್ಲಿ ಉಪಯೋಗಿಸುವಂತಹ ವಸ್ತುಗಳು, ಈಗ ಮಡಿಕೆ, ಕುಡಿಕೆ, ಹೂಜಿ, ಇದರದ್ದೆಲ್ಲ ತತ್ವ ಯಾವುದು ಅಂತ ಕೇಳಿದರೆ ಮಣ್ಣು. ಯಾಕೆ? ಮಣ್ಣಿನಿಂದ ನಾವು ಮಡಿಕೆಯನ್ನು ಮಾಡ್ತೇವೆ, ಹೂಜಿಯನ್ನು ಮಾಡ್ತೇವೆ, ಕುಡಿಕೆಯನ್ನು ಮಾಡ್ತೇವೆ. ಅದೆಲ್ಲವನ್ನು ಕೂಡ ನಾಶ ಮಾಡಿದರೆ ಅದೇನಾಗ್ತದೆ? ಅದು ಪುನಃ ಮಣ್ಣಾಗಿಯೇ ಹೋಗ್ತದೆ. ಹಾಗೆ ನಾವು ಚಿನ್ನದಿಂದ ಬಳೆಯನ್ನು ಮಾಡ್ತೇವೆ, ಕಂಠಾಭರಣವನ್ನು ಮಾಡ್ತೇವೆ, ಕಿವಿಯ ಬೆಂಡೋಲೆಯನ್ನು ಮಾಡಿಸಿಕೊಳ್ತೇವೆ. ಅದು ಬೇರೆ ಬೇರೆ ಸ್ವರೂಪಗಳು. ಆದರೆ ಅದರ ಮೂಲ ತತ್ವ ಯಾವುದು ಅಂತ ಕೇಳಿದರೆ ಚಿನ್ನ. ಯಾಕೆ? ಚಿನ್ನದಿಂದ ಇದೆಲ್ಲ ನಿರ್ಮಾಣ ಆದದ್ದು. ಹಾಗೆ ಬಟ್ಟೆಯ ಮೂಲ ತತ್ವ ಯಾವುದು ಅಂತ ಕೇಳಿದರೆ ನೂಲು, ನೂಲಿನ ಮೂಲ ತತ್ವ ಯಾವುದು ಅಂತ ಕೇಳಿದರೆ ಹತ್ತಿ. ಹೀಗೆ ಜಗತ್ತಿನ ಮೂಲ ತತ್ವದ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತಾ ಹೋದಾಗ ಅಲ್ಲಿ ನಮಗೆ ಏನು ಸಿಗ್ತದೆ ಅಂತ ಕೇಳಿದರೆ ಜಗತ್ತಿನ ಮೂಲ ತತ್ವ. ಯಾಕೆಂದರೆ ಜಗತ್ತನ್ನು ನೋಡ್ತಾ ಇದ್ದೇವೆ, ಇದು ಹೀಗೆ ಉತ್ಪತ್ತಿಯಾಗಿ ನಡೀತಾ ಉಂಟು ಅಂತಾದರೆ ಏನೋ ಒಂದು ಇದಕ್ಕೆ ಮೂಲ ಕಾರಣ ಇರಬೇಕಲ್ಲ. ಮೂಲ ಕಾರಣ ಇಲ್ಲದೆ ಆಗುವುದಿಲ್ಲ. ಯಾಕೆಂದರೆ ಕಾರ್ಯಕಾರಣ ಸಂಬಂಧ ಅಂತ ಶಾಸ್ತ್ರದಲ್ಲಿ ಬರ್ತದೆ. ಕಾರಣ ಇಲ್ಲದೆ ಯಾವುದೇ ಕಾರ್ಯವೂ ಆಗುವುದಿಲ್ಲ. ಇವತ್ತು ಜಗತ್ತು ಅಂತ ಹೇಳುವಂತಹ ಕಾರ್ಯವನ್ನು ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ ಅದನ್ನು ಬ್ರಹ್ಮ ಅಂತ ಕರೆದಿದ್ದಾರೆ. ಇಲ್ಲಿ ಬ್ರಹ್ಮ ಅಂತ ಹೇಳಿದರೆ ಏನು? ನಾವು ಪೂಜೆ ಮಾಡುವಂತಹ ಚತುರ್ಮುಖ ಬ್ರಹ್ಮನೋ? ಅಲ್ಲ. ಬ್ರಹ್ಮ ಅಂತ ಹೇಳುವಂಥದ್ದಕ್ಕೆ
ಅತಿ ದೊಡ್ಡದಾದದ್ದು, ಬೃಹತ್ತಾದದ್ದು, ಯಾವ ಎಲ್ಲೆಗೂ ಕೂಡ ಸಿಗದೇ ಇರುವಂಥದ್ದು ಅಂತ ಹೇಳುವಂತಹ ಅರ್ಥ. ಹಾಗಾದರೆ ಈ ಬ್ರಹ್ಮ ಅಂತ ಹೇಳುವಂಥದ್ದು ಎಷ್ಟು ದೊಡ್ಡದು ಅಂತ ಪ್ರಶ್ನೆ ಬರ್ತದೆ. ಅದರ ದೊಡ್ಡತನವನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಮೀರಿದಂತಹ ಒಂದು ದೊಡ್ಡತನ ಈ ಬ್ರಹ್ಮ ಅಂತ ಹೇಳುವಂತಹ ವಸ್ತುವಿನದ್ದು. ಈ ಬ್ರಹ್ಮವನ್ನೇ ನಾವು ಅದ್ವೈತ ಅಂತ ಕರಿತೇವೆ. ಅದ್ವೈತ ಅಂತ ಹೇಳಿದರೆ ಒಂದೇ, ಎರಡಾಗದೇ ಇರುವಂಥದ್ದು. ಏಕಂ ಸದ್ವಿಪ್ರ ಬಹುಧಾ ವದಂತಿ ಎಂಬುದಾಗಿಯೂ ಕೂಡ ವೇದದಲ್ಲಿ ಬರ್ತದೆ. ಸತ್ತು ಅಂತ ಹೇಳುವಂಥದ್ದು ಒಂದೇ, ಆದರೆ ಪ್ರಾಜ್ಞರು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ ಎಂಬುವಂಥದ್ದು ಇದರ ಅರ್ಥ. ಈ ಬ್ರಹ್ಮನನ್ನೇ ಅದ್ವೈತ ಅಂತ ಕರಿತೇವೆ. ಅದ್ವೈತ ಅಂತ ಹೇಳಿದರೆ ಎರಡಾಗದೇ ಇರುವಂಥದ್ದು. ಅಂದರೆ ಜೀವಾತ್ಮ ಮತ್ತು ಪರಮಾತ್ಮ ಅಂತ ಹೇಳುವಂಥದ್ದು ಒಂದೇ ಎಂಬಂತಹ ಒಂದು ತತ್ವವನ್ನು ಅದ್ವೈತ ಶಾಸ್ತ್ರ ನಮಗೆ ತಿಳಿಸ್ತಾ ಇದೆ. ಇದನ್ನೇ ಶಂಕರರು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ ಅಂತ ಹೇಳಿದರು. ಬ್ರಹ್ಮವೇ ಸತ್ಯವಾದದ್ದು, ಕಾಣ್ತಾ ಇರುವಂತಹ ಜಗತ್ತು ಮಿಥ್ಯ. ಜೀವೋ ಬ್ರಹ್ಮೈವ ನಾ ಅಪರಃ, ಜೀವವೇ ಬ್ರಹ್ಮವಾಗಿದೆ ಅಂತ ಹೇಳ್ತಾರೆ. ನಮಗೆ ಪ್ರಶ್ನೆ ಬರ್ಬೋದು, ನೀವು ಜಗತ್ತನ್ನು ಸುಳ್ಳು ಅಂತ ಹೇಳ್ತಾ ಇದ್ದೀರಿ, ಮಿಥ್ಯ ಅಂತ ಹೇಳ್ತೀರಿ, ಇಷ್ಟೆಲ್ಲ ಜಗತ್ತು ನಮಗೆ ಕಣ್ಣಿಗೆ ಕಾಣ್ತಾ ಇದೆಯಲ್ಲ, ಇದು ಹೇಗೆ ಮಿಥ್ಯ ಅಂತ ಕೇಳಿದರೆ ಅದರಲ್ಲಿಯೂ ಕೂಡ ಬೇರೆ ಬೇರೆ ವ್ಯವಸ್ಥೆ ಇದೆ. ಅಲ್ಲಿ ಪಾರಮಾರ್ಥಿಕ ಸತ್ಯ ಮತ್ತು ಸತ್ಯವನ್ನು ಮೂರು ರೀತಿಯಲ್ಲಿ ನಾವು ವಿಭಾಗಿಸ್ತೇವೆ. ಪಾರಮಾರ್ಥಿಕ ಸತ್ಯ, ಪ್ರಾಪಂಚಿಕ ಸತ್ಯ ಮತ್ತು ಪ್ರಾತಿಭಾಸಿಕ ಸತ್ಯ ಅಂತ. ಈ ಕಣ್ಣಿಗೆ ಕಂಡದ್ದೆಲ್ಲವೂ ಕೂಡ ಪ್ರಪಂಚದಲ್ಲಿ ಸತ್ಯ ಅಂತ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪ್ರಾತಿಭಾಸಿಕ ಸತ್ಯ, ಪ್ರಾತಿಭಾಸಿಕ ಅಂತ ಹೇಳಿದರೆ ಸ್ವಪ್ನದಲ್ಲಿ ಕಂಡಂತಹ ಸತ್ಯ, ಅದು ಸ್ವಪ್ನದಲ್ಲಿ ಮಾತ್ರ. ಸ್ವಪ್ನದಲ್ಲಿ ಏನೋ ಒಂದು ನಮಗೆ ಕಣ್ಣಿಗೆ ಕಾಣ್ತದೆ, ಮನಸ್ಸಿಗೆ ಗೋಚರವಾಗ್ತದೆ, ಎದ್ದ ಮೇಲೆ ಅದು ಸತ್ಯವೋ ಅಲ್ಲ. ಇನ್ನೊಂದು ಪಾರಮಾರ್ಥಿಕ ಸತ್ಯ ಅಂತ ಹೇಳಿದರೆ ಅದು ಬ್ರಹ್ಮ, ಅದು ಒಂದೇ ಸತ್ಯವಾಗಿರುವಂಥದ್ದು. ಈ ತತ್ವವನ್ನು ಅದ್ವೈತ ಶಾಸ್ತ್ರ ನಮಗೆ ತಿಳಿಸ್ತದೆ. ಇದು ಸೂಕ್ಷ್ಮವಾಗಿ ನಾನು ಹೇಳಿದ್ದು. ಇದರ ಬಗ್ಗೆ ಹೇಳ್ತಾ ಹೋದರೆ ತುಂಬ ವಿಚಾರ ಉಂಟು. ಬಿಡಿಸಿ ಬಿಡಿಸಿ ಹೇಳಿ. ಉಪನಿಷತ್ತುಗಳ ಜ್ಞಾನ ನಮಗೆ ಬೇಕು, ಭಗವದ್ಗೀತೆ ಬ್ರಹ್ಮಸೂತ್ರವನ್ನೆಲ್ಲ ನಾವು ನೋಡಬೇಕಾಗ್ತದೆ. ಇದನ್ನು ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಒಟ್ಟಾರೆ ಏನು ತಾತ್ಪರ್ಯ ಅದ್ವೈತ ಅಂತ ಹೇಳಿದರೆ, ಎರಡಾಗದೇ ಇರುವಂಥದ್ದು. ಅಂದರೆ ಜೀವಾತ್ಮ ಮತ್ತು ಪರಮಾತ್ಮ ಅಂತ ಹೇಳುವಂಥದ್ದು ಒಂದೇ. ಹಾಗಾದರೆ ನನ್ನಲ್ಲಿರುವಂತಹ ಭಗವಂತನನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅದು ಅಷ್ಟು ಸುಲಭ ಅಲ್ಲ. ನಾನೇ ದೇವರು ಅಂತಾದರೆ ಅದನ್ನು ತಿಳ್ಕೊಳ್ಬೇಕಲ್ಲ ಅಂತ ಕೇಳಿದರೆ ಅದಕ್ಕೆ ಮಹತ್ತರವಾದಂತಹ ಸಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮೂತ್ರಾರ್ಥ ಫಲಭೋಗ ವಿರಾಗ, ಶಮದಮಾದಿ ಷಡ್ಕ ಸಂಪತ್ತಿ ಮತ್ತು ಮುಮುಕ್ಷುತ್ವಂ ಎಂಬಂತಹ ಅದಕ್ಕೆ ಬೇರೆ ಬೇರೆ ಸ್ತರಗಳನ್ನು ಹೇಳಿದ್ದಾರೆ. ಈ ಸ್ತರಗಳಲ್ಲಿ ನಾವು ಸಾಧನೆಯನ್ನು ಮಾಡಿದಾಗ ಕೊನೆಗೆ ಜ್ಞಾನಿಯಾಗ್ತೇವೆ. ಜ್ಞಾನಿಯಾದಾಗ ಜ್ಞಾನಿ ತ್ವಾತ್ಮೈವ ಮೇ ಮತಂ ಅಂತ ಭಗವಂತ ಹೇಳಿದ್ದಾನೆ. ಆ ಜ್ಞಾನಿಯು ನಾನೇ ಆಗಿದ್ದೇನೆ ಅಂತ. ಅಂತಹ ಸ್ಥಿತಿ ಪರಮಾನಂದದ ಸ್ಥಿತಿ ನಮಗೆ ಪ್ರಾಪ್ತಿಯಾಗ್ತದೆ. ಆಗ ನಾವೇ ಪರಮಾತ್ಮನಾಗಿ ನಿಜವಾದಂತಹ ಸಂತೋಷವನ್ನು, ಮೋಕ್ಷ ಸುಖವನ್ನು ಅನುಭವಿಸ್ತೇವೆ ಅಂತ ಆಚಾರ್ಯರು ನಮಗೆ ತತ್ವವನ್ನು ಅದ್ವೈತದ ಮೂಲಕವಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಆಚಾರ್ಯರನ್ನು ಪ್ರತೀ ದಿವಸವೂ ಕೂಡ ನೆನೆಯುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಅಂತಹ ಗುರುಗಳು ನಮಗೆ ಸಿಕ್ಕಿದ್ದಾರೆ. ಅಂತಹ ಜಗದ್ಗುರು ಆದಿ ಶಂಕರರ ಪಾದಕ್ಕೆ ಪುನಃ ನಮಸ್ಕರಿಸಿ ಒಂದೆರಡು ಮಾತುಗಳನ್ನು ಗುರುಗಳ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ.